ಮಕ್ಕಳೇ ಫುಲ್ ಲೆಸನ್ ಒಂದ್ಸಲ ರಿವೈಸ್ ಆಗುತ್ತೆ. ಫಾರ್ಮ್ಲೆಸ್ ಮಕ್ಕಳು, ಈ ಫಾರ್ಮ್ಲೆಸ್ಸನ್ನೆಲ್ಲ ಇದ್ದೀರಾ ಅಂತ ಹೇಳಿದ್ರೆ ಈಸಿ ಅಲ್ವಾ? ಆಗ ಫಸ್ಟ್ ನೀವು ಕಲಿಬೇಕಾಗಿದ್ದು ಎಕ್ಸಾಮ್ಗೆ ಹೋಗೋಕ್ಕಿಂತ ಮೊದಲು ಫಾರ್ಮ್ಲೆಸ್. ನಿಮಗಿರುವಂತಹ 2 ದಿನದಲ್ಲಿ ನೀವು ಅದನ್ನು ಬೆಸ್ಟ್ ಯೂಸ್ ಮಾಡ್ಕೊಳ್ಬೇಕು ಅಂತಂದರೆ ಫಸ್ಟ್ ಫಾರ್ಮ್ಲೆಸ್ನ ಕಲ್ತ್ಕೊಳ್ಳಿ, ಮತ್ತು ಅಪ್ಲೈ ಮಾಡೋದು ಹೇಗೆ ಅಂತ ಪ್ರಾಬ್ಲಮ್ಸನ್ನು ಮಾಡ್ಕೊಂಡು ಹೋಗ್ತಾ ಗೊತ್ತಾಗುತ್ತೆ. ಈಗ ಫಸ್ಟ್ ಲೆಸನ್ ತೊಗೊಂಡಾಗ ರಿಯಲ್ ನಂಬರ್ಸ್ ತೊಗೊಂಡಾಗ ವಾಟ್ ಇಸ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಕೇಳ್ತಾರೆ. ಓಕೆ, ಅದು ಗೊತ್ತಿದೆ. ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಆ್ಯಂಡ್ ದಿಸ್ ಫ್ಯಾಕ್ಟರೈಸೇಷನ್ ಈಸ್ ಯುನೀಕ್ ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿಚ್ ಪ್ರೈಮ್ ಫ್ಯಾಕ್ಟರ್ಸ್ ಎಕ್ಕರ್. ಇದರಲ್ಲಿ ಇನ್ನೊಂದು ಕ್ವಶನ್ ಕೇಳ್ಬೋದು, ವಾಟ್ ಇಸ್ ಕಾಂಪೋಸಿಟ್ ನಂಬರ್ ಅಂತ ಕೇಳ್ಬೋದು. ಇಟ್ ಹ್ಯಾಸ್ ಮೋರ್ ದೆನ್ 2 ಫ್ಯಾಕ್ಟರ್. ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು. ಈಗ 2 is a prime number. Prime number 2 factor 1 and itself. Composite number ಅಂದರೆ it has more than 2 factors. Okay. Next question, for any 2 positive integer a b ನಿಮಗೆ HCF ಮತ್ತು LCMದು h into L is equal to a into b ಅಂತ ಗೊತ್ತಿದೆ. ಒಂದು ವೇಳೆ ಸಪೋಸ್ ದೇ ಹ್ಯಾವ್ ಗಿವನ್ HCF a b into LCM a b ಅಂತ ಕೊಟ್ಟ ತಕ್ಷಣ ನೀವು ಕನ್ಫ್ಯೂಸ್ ಆಗೋದು ಬೇಡ. ದಟ್ ಈಸ್ h into L is equal to a into b ಏನು ಕಲ್ತಿದ್ರೆ ಅದನ್ನು. ಪಾಲಿನಾಮಿಯಲ್ಸ್ ಲೆಸನ್ಗೆ ಬಂದರೆ ಇಷ್ಟು ಈ ಲೆಸನಲ್ಲಿ ಕಲ್ತ್ಕೊಳ್ಬೇಕಾದಂತಹ ಫಾರ್ಮುಲಾಸ್. ಪಾಲಿನಾಮಿಯಲ್ಸ್ ಬಂದರೆ ಜನರಲ್ ಫಾರ್ಮುಲಾ ಆಫ್ ಲೀನಿಯರ್ ಪಾಲಿನಾಮಿಯಲ್, ಇದು ನಿಮಗೆ ಜನರಲ್ ಫಾರ್ಮುಲಾ. ಇದರಲ್ಲಿ ಇನ್ನೂ ಒಂದು ಕೇಳ್ತಾರೆ, ಏನಂತ ಹೇಳಿದ್ರೆ ಡಿಗ್ರಿ ಆಫ್ ಅ ಪಾಲಿನಾಮಿಯಲ್ ಕೇಳ್ತಾರೆ. ಯಾವುದು ಲೀನಿಯರ್ ಪಾಲಿನಾಮಿಯಲ್ದು ಡಿಗ್ರಿ ಅಂತ ಕೇಳಿದ ತಕ್ಷಣ ನೀವೇನು ಮಾಡ್ತೀರಾ, 1 ಅಂತ ಬರೀತೀರಾ. ಅದೇ ಥರ ಇನ್ನೊಂದು ಕೇಳ್ತಾರೆ, ಹೌ ಮೆನಿ ಸೊಲ್ಯೂಷನ್ಸ್ ಅಂತ ಕೇಳ್ತಾರೆ. ಲೀನಿಯರ್ ಪಾಲಿನಾಮಿಯಲ್ಗೆ ಸೊಲ್ಯೂಷನ್ ಎಷ್ಟು ಅಂತ ಕೇಳ್ತಾರೆ. ಹಾಗೆ ಕೇಳಿದ್ರು ನೀವೇನು ಬರೀತೀರಾ, 1. ಓಕೆ, ಇದಕ್ಕೆ 1 ಅಂತ ಆನ್ಸರ್. ಯಾವುದಕ್ಕೆ ಏನಂತ ಕೇಳಿದ್ರೆ ಲೀನಿಯರ್ ಪಾಲಿನಾಮಿಯಲ್ ಕೊಟ್ಬಿಟ್ಟು ಡಿಗ್ರಿ ಕೇಳಿದರೆ ಸೊಲ್ಯೂಷನ್ ಕೇಳಿದರೆ 1 ಅಂತ ಬರೀತೀರಾ. ಅದೇ ಥರ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ax² + bx + c ಇದು ಜನರಲ್ ಫಾರ್ಮ್. ಪಾಲಿನಾಮಿಯಲ್ಗೆ ಹೌ ಮೆನಿ ಸೊಲ್ಯೂಷನ್ಸ್ ಅದೇ, ಆಗ 2 ಸೊಲ್ಯೂಷನ್ ಆಯಿತಾ. ಡಿಗ್ರಿ ಕೇಳಿದ್ರೆ ಅದು ಡಿಗ್ರಿನೂ 2, ಅರ್ಥ ಆಯ್ತಲ್ವ. ಲೀನಿಯರ್ ಪಾಲಿನಾಮಿಯಲ್ ಕೇಳಿದ್ರೆ ಡಿಗ್ರಿ 1 ಸೊಲ್ಯೂಷನ್ 1. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೇಳಿದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಜನರಲ್ ಫಾರ್ಮ್ ಹೀಗೆ ಬರೀತೀರಾ. ಅದ್ರದ್ದು ಡಿಗ್ರಿ ಕೇಳಿದ್ರೆ ಡಿಗ್ರಿ 2, ಆಮೇಲೆ ಸೊಲ್ಯೂಷನ್ ಕೇಳಿದ್ರೆ 2 ಅಂತ ಬರೀತೀರಾ. ಜನರಲ್ ಫಾರ್ಮ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್, ಕ್ಯೂಬಿಕ್ ಅಂತದ್ದು ಇದ್ರದ್ದು ಪವರ್ ಎಷ್ಟು, 3 ಇಂದ ಸ್ಟಾರ್ಟ್ ಆಗುತ್ತೆ. x³ + bx² + cx + d. ಆಗ ಇಲ್ಲಿ ಕೇಳಿದ ತಕ್ಷಣ ನೀವೇನು ಮಾಡಬೇಕು, ಕ್ಯೂಬ್ ಅಂತ ಇದ್ರದ್ದು ಡಿಗ್ರಿ ಕೇಳ್ಬೋದು. ಡಿಗ್ರಿ ಕೇಳಿದ್ರೆ 3 ಅಂತ ಬರೀತೀರಾ. ಇದು ಹೈಯೆಸ್ಟ್ ಪವರ್ ಯಾವುದು, 3, ಆಗ ಡಿಗ್ರಿ 3 ಅಂತ ಬರೀತೀರಾ. ಸೊಲ್ಯೂಷನ್ಸ್ ಕೇಳಿದ್ರೆ 3 ಅಂತ ಬರೀತೀರಾ. ಓಕೆನಾ. ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಪಾಲಿನಾಮಿಯಲ್. ಇದು ನೋಡಿ ಮಕ್ಕಳೇ, ಇದು 3 ಮಾರ್ಕ್ಸಿಗೆ ಬರುವಂಥದ್ದು. ಫಸ್ಟ್ ಫ್ಯಾಕ್ಟರೈಸ್ ಮಾಡಿ ಮತ್ತು ರಿಲೇಷನ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಪಾಲಿನಾಮಿಯಲ್ ಮಾಡಬೇಕಾಗುತ್ತೆ. ಆಗ ನಾವು ಸಮ್ ಆಫ್ ದ ರೂಟ್ಸ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/, ಇದು ಇಂಪಾರ್ಟೆಂಟ್. -b/a ಫಾರ್ಮುಲಾ ವಿತ್ ಮೈನಸ್ ಸೈನ್. ಪ್ರೊಡಕ್ಟ್ ಆಫ್ ದ ಝೀರೋಸ್ ಆಲ್ಫಾ ಬೀಟಾ ಈಕ್ವಲ್ ಟು c/a. ನೆಕ್ಸ್ಟ್ ಲೆಸನ್ಗೆ ಬಂದಾಗ ಇಲ್ಲಿ ಸಮ್ ಆಫ್ ದ ರೂಟ್ಸ್ ಕೊಟ್ಟು ಮತ್ತು ಪ್ರೊಡಕ್ಟ್ ಆಫ್ ದ ರೂಟ್ಸ್ ಕೊಟ್ಟು ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಒಂದು ಕೇಳ್ತಾರೆ. ಅದೊಂದು ಫಾರ್ಮುಲಾ ಬಿಟ್ಟು ಹೋಗ್ಬಿಟ್ಟಿದೆ. ಆಗ ಅದು ಬಂತು ಅಂತ ಹೇಳಿದ ತಕ್ಷಣ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಮಾಡಿ ಅಂತ ಹೇಳಿದಾಗ ಫಾರ್ಮುಲಾ x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ. ಓಕೆ, ಸಮ್ ಆಫ್ ದ ರೂಟ್ಸ್ ಮತ್ತು ಪ್ರೊಡಕ್ಟ್ ಆಫ್ ದ ರೂಟ್ಸ್ ಕೊಟ್ಟಿರ್ತಾರೆ. ಫಾರ್ಮ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ. ಆಗ ಫಾರ್ಮುಲಾ ಇದು, ಅರ್ಥ ಆಯ್ತಲ್ವ. ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ವಿತ್ 2 ವೇರಿಯೇಬಲ್ಸಿಗೆ ಬಂದಾಗ ಜನರಲ್ ಫಾರ್ಮುಲಾ ಗೊತ್ತಿದೆ. a1x + b1y. y ಎಲ್ಲ ಪವರ್ ಏನಿಲ್ಲ, a1x b1y + c1 = 0. ಇಲ್ಲಿ a2x + b2y + c2. ಈಗ ನಿಮ್ಗೆ ಗೊತ್ತಿರಬೇಕು 2 ವೇರಿಯೇಬಲ್ಸ್ ಅಂದರೆ x ಮತ್ತು y ಆರ್ ದ ವೇರಿಯೇಬಲ್ಸ್. ಇಲ್ಲಿ ಕಂಪ್ಯಾರಿಸನ್ ಇದನ್ನು ಕಲ್ತಿದ್ದೀರ ನೀವು. ಕಂಪ್ಯಾರಿಸನ್ a1/a2 is not equal to b1 ಆದರೆ ಯುನಿಕ್ ಸೊಲ್ಯೂಷನ್, ಇದು ಇಂಪಾರ್ಟೆಂಟ್. ಈ ವರ್ಡನ್ನು ಗೊತ್ತಿರಬೇಕು. ಯುನಿಕ್ ಸೊಲ್ಯೂಷನ್ ಅಂತ ಕೇಳಿದ ತಕ್ಷಣ ನೀವು ಈ ಕಂಡೀಷನ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದೇನಾಗಿರುತ್ತೆ, ಕನ್ಸಿಸ್ಟೆಂಟ್ ಆಗಿರುತ್ತೆ. ಆಮೇಲೆ ದ ಗ್ರಾಫ್ ಟು ಇಂಟರ್ಸೆಕ್ಟಿಂಗ್ ಲೈನ್. ಎಂಥ ಲೈನ್ಸ್ ಅಂತ ಕೇಳಿದ್ರೆ ಇಂಟರ್ಸೆಕ್ಟಿಂಗ್ ಲೈನ್. ಸೊ ಇಷ್ಟನ್ನು ಕಲ್ತಿರ್ಬೇಕು. a1/a2 is not equal to b1/b2 ಅದು ಬಾಕ್ಸಲ್ಲಿ ನೀವು ಇರೋದನ್ನ ಪರ್ಫೆಕ್ಟಾಗಿ ಕಲ್ತಿದ್ದೀರಾ ಅಂತ ತಿಳ್ಕೊಳ್ತೀನಿ. ಕಲ್ತಿಲ್ಲದ್ರೆ ನೀವು ಕಲೀರಿ. ಓಕೆ, 2.5 days ಇದೆ. ಮೇಕ್ ಎ ಬೆಟರ್ ಯೂಸ್ ಆಫ್ ದ್ಯಾಟ್ ಒನ್. ದೋಸ್ ಆರ್ ದ ಗೋಲ್ಡನ್ ಹವರ್ಸ್ ಮಕ್ಕಳೇ. ಒಂದೊಂದು ಟೈಮ್ ನಿಮಗೆ ತುಂಬ ಇಂಪಾರ್ಟೆಂಟ್, ಗೋಲ್ಡನ್ ಹವರ್ ಅದು. ನೀವು ಅದನ್ನು ಎಷ್ಟು ಚೆನ್ನಾಗಿ ಕಲಿತೀರೋ ಅಷ್ಟು ಚೆನ್ನಾಗಿ ನೀವು ಎಕ್ಸಾಮಲ್ಲಿ ಬರಿಬೋದು. ಕಾಲ ಮಿಂಚಿಲ್ಲ. ಈಗಲಾದರೂ ಸ್ಕೋರಿಂಗ್ಗೆ ನೀವು ಟ್ರೈ ಮಾಡಬೇಕು. a1/a2 ಈಸ್ ಈಕ್ವಲ್ ಟು ಎಲ್ಲವೂ ಈಕ್ವಲ್ ಅಂತ ಬಂದರೆ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್, ಕನ್ಸಿಸ್ಟೆಂಟ್. ಆಮೇಲೆ ಎಂಥ ಲೈನು, ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತೀರಾ. ಇಲ್ಲಿ a1/a2 is equal to b1/b2 ಆದರೆ ನಾಟ್ ಈಕ್ವಲ್ ಟು c1/c2 ಆದಾಗ ಇಟ್ ಹ್ಯಾಸ್ ನೋ ಸೊಲ್ಯೂಷನ್, ಇನ್ಕನ್ಸಿಸ್ಟೆಂಟ್ ಆ್ಯಂಡ್ ಎಂಥ ಲೈನ್ಸು, ಪ್ಯಾರಲಲ್ ಲೈನ್ಸ್. ಸಪೋಸ್ ಪ್ಯಾರಲಲ್ ಲೈನ್ಸ್ ಕೊಟ್ಬಿಟ್ಟು ಕಂಡೀಷನ್ ಬರೀರಿ ಅಂತ ಹೇಳಿದ್ರೆ a1/a2 = b1/b2 is not equal to c1/b2. ಇದರಲ್ಲಿ ಪ್ರಾಬ್ಲಮ್ಸು ಸಹ ಕೇಳ್ತಾರೆ ಮಕ್ಕಳು.
ಕ್ವಶನನ್ನು ಸರಿಯಾಗಿ ಓದ್ಕೊಳ್ಳಿ. ಅದರಲ್ಲಿ ಏನಕ್ಕೆ ಕೊಟ್ಟಿರ್ತಾರೆ ಅಂದರೆ ಲೀನಿಯರ್ ಈಕ್ವೇಷನ್ ಅಂತ ಹೇಳಿರ್ತಾರೆ. ಈ ರೀತಿಯೇ ಇರ್ತದೆ, a1x ಸ್ಕ್ವೇರ್ ಎಲ್ಲ ಇರಲ್ಲ, a1x + b1y + c1 ಆ ರೂಪದಲ್ಲೇ ಇರುತ್ತೆ. ಸೊ ಈ ಕಂಡೀಷನನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ಇಲ್ಲಿ ಯಾವುದು ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಕೇಳಿದ್ರೆ ನೀವು ಈ ಕಂಡೀಷನನ್ನು ಬರಿಬೇಕಾಗುತ್ತೆ, ಇದನ್ನು ಬರಿಬೇಕಾಗುತ್ತೆ. ಒಂದು ವೇಳೆ ಅವರು ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳಿದ್ರೆ ಎಲ್ಲವೂ ಈಕ್ವಲ್ ಅಂತ ಬರಿಬೇಕಾಗುತ್ತೆ. ಸಪೋಸ್ ಕೋಇನ್ಸಿಡೆಂಟ್ ಲೈನ್ಗೆ ಎಷ್ಟು ಸೊಲ್ಯೂಷನ್ ಅಂತ ಕೇಳಿದ್ರೆ ಯು ಶುಡ್ ರೈಟ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ. ಸೊ ಕ್ವಶನನ್ನು ಪರ್ಫೆಕ್ಟಾಗಿ ಕಲೀರಿ. ಕ್ವಶನನ್ನು ಕಲ್ತ್ರೆ ನಿಮ್ಗೆ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ, ಕ್ವಶನ್ ಆನ್ಸರ್ ಎರಡನ್ನೂ ಕಲ್ತಿರ್ಬೇಕು. ಓಕೆ, ನೆಕ್ಸ್ಟ್ ಲೆಸನ್ ಇಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಇದು ax² + bx + c = ಇಲ್ಲಿ ಪ್ರಾಬ್ಲಮ್ ಕೇಳ್ತಾರೆ, ಪ್ರಾಬ್ಲಮ್ ಕೊಟ್ಬಿಟ್ಟು ಈ ಫಾರ್ಮಲ್ಲಿ ಬರೀರಿ. ಈ ರೀತಿ ಕೊಟ್ಟಿರ್ತಾರೆ x × x + 1 ಅಲ್ವಾ. ಆಗ ನಾವೇನು ಮಾಡಬೇಕಾಗುತ್ತೆ, ಇದನ್ನು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. x² + x × 1 1x. ಸಪೋಸ್ ಇದು ಇಲ್ಲಿ ಏನಾದರೂ ಪುನಃ 4x 5x ಏನಂತ ಕೊಟ್ಟಿದ್ರೆ ಅದನ್ನೆಲ್ಲ ಆ್ಯಡ್ ಮಾಡಿ ಇಲ್ಲಿ x² ಬಂತು ಅಂತ ಹೇಳಿದ ತಕ್ಷಣ ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು, ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದಿರಿ. ಈಗ ಇದನ್ನು ಇಷ್ಟೇ ಕೊಟ್ಟಿದ್ರೆ ನೀವು ಇಷ್ಟೇ ಬರೆದಿರ್ತೀರಿ, x² + 1x ಅಂತ ಬರೆದಿಟ್ಟರೆ ಆಯಿತು. ಒಂದು ವೇಳೆ ಇಲ್ಲಿ 4x 5x ಅಂತ ಏನಾದ್ರು ಕೊಟ್ಟಿದ್ರೆ 4x, ಇಲ್ಲಿ ನಾನು 4x ಅಂತ ಕೊಟ್ಟಿದ್ದೀನಿ, ಆಗ ನೀವು 4x + x ಎಷ್ಟಾಗುತ್ತೆ 5x ಅಂತ ಆ್ಯಡ್ ಮಾಡಿ ಇಷ್ಟನ್ನು ಬರೆದಿಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ. ಬಟ್ ದೇ ಹ್ಯಾವ್ ಪ್ರಾಬ್ಲಮ್ಸ್ ಇತ್ತು ಬೇಸ್ಡ್ ಆನ್ ಈ ಫಾರ್ಮುಲಾ, ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮುಲಾ ಇತ್ತು, ಬಟ್ ದೇ ಹ್ಯಾವ್ ಗಿವನ್ ಜಸ್ಟ್ ಫಾರ್ಮುಲಾ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸೊ ರೈಟ್ ದಿಸ್ ಒನ್ ಕ್ವಾಡ್ರಾಟಿಕ್ ಈಕ್ವೇಷನ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ 2 ರೂಟ್ಸ್. ಅದಕ್ಕೆ x = -b ± √b² - 4ac / 2a. ಓಕೆ, ಈ ಫಾರ್ಮುಲಾ ಸಪೋಸ್ ದೇ ಹ್ಯಾವ್ ಆಸ್ಟ್ ಫಾರ್ ಒನ್ ವರ್ಡ್ ಆನ್ಸರ್ ಅಂತ ಹೇಳಿದ್ರೆ ಇದು ಗೊತ್ತಿರಬೇಕು. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತಂದರೆ ಇದು ರೂಟ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಬರೀರಿ ಅಂತ ಹೇಳಿದ್ರೆ. ಪ್ರಾಬ್ಲಮ್ಸ್ ಇಲ್ಲ, ಲಾಸ್ಟ್ ಇಯರೆಲ್ಲ ನಿಮಗೆ ಪ್ರಾಬ್ಲಮ್ಸ್ ಇತ್ತು, ಈಗ ಇಲ್ಲ. ಇದು ನೇಚರ್ ಆಫ್ ದ ರೂಟ್ಸ್ ನಿಮಗೆಲ್ಲ ಗೊತ್ತು. ಡಿಸ್ಕ್ರಿಮಿನೆಂಟ್ ಅಂತ ಕಲ್ತಿದ್ರೆ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಕೇಳ್ತಾನೆ ಇರ್ತಾರೆ. ಓಕೆ, ಡೆಲ್ಟಾ = b² - 4ac ಅಂತ ಡಿಸ್ಕ್ರಿಮಿನೆಂಟ್ ನಿಮ್ಗೆ ಗೊತ್ತಿದೆ. ಇದು ಗೊತ್ತಿದೆ ಅಂತ ಹೇಳಿದ್ರೆ ನಿಮಗೆ ಎ ಯಾವುದು ಬಿ ಯಾವುದು ಅಂತ ಈ ರೀತಿ ಇರುತ್ತೆ. ಕ್ವಶನಲ್ಲಿ ಏನಿರುತ್ತೆ 2x² + 3x + 5 ಅಂತ ಇದೆ ಅಂತ ತಿಳ್ಕೊಳ್ಳಿ. ಸಪೋಸ್ ದೇ ಹ್ಯಾವ್ ಗಿವನ್ ಲೈಕ್ ದಿಸ್. ಸೊ ಎ ವ್ಯಾಲ್ಯೂ ಇಲ್ಲಿ ಏನು ಮಾಡ್ಕೊಳ್ಬೇಕು ನಾವು, ax² + bx + c = 0. ಸಿ ಎಲ್ಲ ಕ್ವಾಡ್ರಾಟಿಕ್ ಈಕ್ವೇಷನ್ದಾಗಲಿ ಪ್ರತಿಯೊಂದರದಾಗಲಿ ಮಾಡಿ ಹಾಕಿದ್ದೀನಿ ವೀಡಿಯೋಸ್. ಸ್ವಲ್ಪ ಪಾಸಿಂಗ್ ಪ್ಯಾಕೇಜ್ವರೆಗೂ ಸಪ್ರೇಟ್ ಮಾಡಿದ್ದೀನಿ, ಸ್ಕೋರಿಂಗ್ ಅವ್ರಿಗೂ ಸಪ್ರೇಟ್ ಮಾಡಿದ್ದೀನಿ. ನೋಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ಸೊ ಎ ವ್ಯಾಲ್ಯೂ ಇಸ್ 2, ಬಿ ವ್ಯಾಲ್ಯೂ ನೋಡಿ ಎಗೆ ತೊಗೊಳ್ಳೋದು ಗೊತ್ತಾಗ್ತಲ್ಲ, ಇದನ್ನು ಎ ಅಂತ ತೊಗೋಬೇಕು. x² ಇದೆ, ಬಿ ವ್ಯಾಲ್ಯೂ ಎಷ್ಟಾಗುತ್ತೆ, ನಂಬರ್ ಯಾವುದು ಬಿ ಹತ್ರ 3 ಅಂತ, ಯಾಕಂದರೆ x ಕಾಮನ್ ಅದನ್ನು ತೆಗೆಯೋದಿಲ್ಲ. ಬಿ ಅಂತ ಹೇಳಿದ್ರೆ ಈ ನಂಬರ್ನ ಬರ್ಕೊಂಡು ಹೋಗೋದು, ಏನು ನಂಬರ್ ಇಲ್ಲ ಅಂತ ಹೇಳಿದ್ರೆ 1 ಅಂತ ಬರಿಬೇಕಾಗುತ್ತೆ. ಸಿ ಅಂತ ಹೇಳಿದಾಗ ಏನು ಬರೀತೀರಾ 5. ಇಲ್ಲೇನಾದರೂ ಮೈನಸ್ ಅಂತಿದ್ರೆ ಏನು ಮಾಡ್ತೀರಿ, ಮೈನಸ್ ಅಂತ ಬರೆದು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಜಸ್ಟ್ ಗೋ ಥ್ರೂ ದ ವೀಡಿಯೋಸ್, ಐ ಹ್ಯಾವ್ ಡನ್ ಸೋ ಮೆನಿ ವೀಡಿಯೋಸ್. ಸೊ ಕ್ವಾಡ್ರಾಟಿಕ್ ಇದು ಯಾವುದದ್ದು ಡಿಸ್ಕ್ರಿಮಿನೆಂಟ್ ಅಂತ ನೋಡ್ಕೊಳ್ಳಿ, ಡಿಸ್ಕ್ರಿಮಿನೆಂಟ್ ನೋಡಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಇಂಪಾರ್ಟೆಂಟ್ ಕಲಿಬೇಕಾಗಿದ್ದು ಡೆಲ್ಟಾ ಇಸ್ ಗ್ರೇಟರ್ ದೆನ್ 0 ಆದಾಗ ಏನಂತ ಬರೀಬೇಕು, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಬರೀಬೇಕು. 2 ಈಕ್ವಲ್ ರಿಯಲ್ ರೂಟ್ಸ್ ಯಾವಾಗ =0, ಇದು ಆನ್ಸರ್ ಮಾಡಿದಾಗ =0 ಬಂದರೆ ಅದನ್ನು ಏನಂತ ಬರೀಬೇಕಾದ್ರೆ ಟು ಡಿಸ್ಕಸ್ ದ ನೇಚರ್ ಆಫ್ ರೂಟ್ಸ್ ಅಂತ ಕ್ವಶನಲ್ಲಿ ಇರುತ್ತೆ. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಆ್ಯಂಡ್ ಡಿಸ್ಕಸ್ ದ ನೇಚರ್ ಆಫ್ ದ ರೂಟ್ಸ್ ಅಂತ ಕೇಳಿದಾಗ ಇದನ್ನು, ಅದಕ್ಕೆ ಈ ಫಾರ್ಮುಲಾಸನ್ನು ಪರ್ಫೆಕ್ಟಾಗಿ ಕಲ್ತಿರಬೇಕು. <0 ಅಂತ ಬಂದಾಗ ನೋ ರಿಯಲ್ ರೂಟ್ಸ್. ಈಗ ನಿಮಗೆ ಇನ್ನೊಂದು ಕನ್ಫ್ಯೂಷನ್ ಇರುತ್ತೆ ಮಕ್ಕಳಿಗೆ, ಏನಂತಿದ್ರೆ ಒಂದು ನಂಬರ್ ಬಂದಾಗ 1 2 3 4 ಹಾಗೆ ಅದು ದಟ್ ಈಸ್ ಗ್ರೇಟರ್ ದೆನ್ 0, ಆಗ ನೀವೇನು ಬರೀಬೇಕು, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಬರೀಬೇಕು. 0 ಬಂದಾಗ, ಆನ್ಸರ್ 0 ಬಂದಾಗ 2 ಈಕ್ವಲ್ ರಿಯಲ್ ರೂಟ್ಸ್ ಅಂತ. ನೋ ರಿಯಲ್ ರೂಟ್ಸ್ ಯಾವಾಗ ಬರ್ತೀರ, <0 ಬಂದಾಗ. ಅರ್ಥ ಆಯ್ತು. <0 ಅಂದರೆ -1 ಯಾವುದೇ ನಂಬರ್ ವಿತ್ ಮೈನಸ್ ಸೈನ್ ಬಂದಾಗ ನೀವು ಇದನ್ನು ಬರೀ ನೋ ರಿಯಲ್ ರೂಟ್ಸ್ ಅಂತ ಬರೀಬೇಕು. ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇದು ಆಗಿದೆ. ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇದರಲ್ಲಿರುವಂತಹ ಆಲ್ ದ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ಜನರಲ್ ಫಾರ್ಮ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಜನರಲ್ ಫಾರ್ಮುಲಾ a + d, a + 2d - a + n-, ಅಥವಾ nth ಟರ್ಮ್ ಆಫ್ AP ಇದೆ. nth ಟರ್ಮ್ ಅಂತ ಕೇಳಿದ್ರೆ ಫೈಂಡ್ n ಟರ್ಮ್ಸ್ ಅಂತ ಕೇಳಿದಾಗಲ್ಲ a n = a + n - 1 × d ಫಾರ್ಮುಲಾ ಹಾಕಬೇಕು. ಸಮ್ ಅಂತ ಕೇಳಿದ ತಕ್ಷಣ a ವ್ಯಾಲ್ಯೂ ಡಿ ವ್ಯಾಲ್ಯೂ ಎಲ್ಲ ಇದ್ದರೆ, ಅಂದರೆ 2 4 6 ಆ ರೀತಿ ಕೊಟ್ಟಿದ್ದರೆ ನೀವು ಈ ಫಾರ್ಮುಲಾ n/2 2a + n - 1 × d ಅಂತ ಮಾಡ್ತೀರಾ. ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ AP, ಲಾಸ್ಟ್ ಟರ್ಮ್ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಕೊಟ್ಟಿದ್ದರೆ ನೀವು n/2 a + l ಅಂತ ಮಾಡ್ತೀರಾ. ನ್ಯಾಚುರಲ್ ನಂಬರ್ ಅಥವಾ ಪಾಸಿಟಿವ್ ಇಂಟೀಜರ್ ಅಂತ ಕೇಳ್ತಾರೆ ಇಲ್ಲಿ ಕ್ವಶನಲ್ಲಿ. ಸಮ್ ಆಫ್ ಪಾಸಿಟಿವ್ ಫಸ್ಟ್ 10 ಪಾಸಿಟಿವ್ ಇಂಟೀಜರ್ ಅಥವಾ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದಾಗ n × n + 1/2, ಅಂದರೆ ಎಷ್ಟು ಕೊಟ್ಟಿದ್ದಾರೆ, 10 ಕೊಟ್ಟಿದ್ರೆ n ಇದ್ದ ಪ್ಲೇಸಲ್ಲಿ ನೀವು 10 ಅಂತ ಯು ಹ್ಯಾವ್ ಟು ರೈಟ್ 10 × 10 + 1/2 ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತೆ. ಸಮ್ ಆಫ್ ಆಡ್ ನ್ಯಾಚುರಲ್ ನಂಬರ್ ಅಂತ, ಆಡ್ ನಂಬರ್ಸ್ ಕೊಟ್ಬಿಟ್ಟು ಕೆಲವು ಆಡ್ ನ್ಯಾಚುರಲ್ ನಂಬರ್ಸ್ ಬರೀರಿ ಅಂತ ಹೇಳಿದ ತಕ್ಷಣ ನೀವು ಫಾರ್ಮುಲಾ Sn = n²
ಸ್ಕ್ವಯರ್ ಮಾಡ್ತೀರಾ, ಎನ್ ಇದ್ದ ಜಾಗದಲ್ಲಿ 10 ಹಾಕ್ತೀರಾ. ಸಮ್ ಆಫ್ ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದಾಗ ಫಾರ್ಮುಲಾ ಎಸ್ ಎನ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1 ಈ ಫಾರ್ಮುಲಾವನ್ನು ಯೂಸ್ ಮಾಡ್ತೀರಾ. ಇಲ್ಲೊಂದು ಬಿಟ್ಟೋಯ್ತು, ಹತ್ರ ಬರುವಂಥ ನಂಬರ್ಸ್. ಈಗ ಫಾರ್ ಎಕ್ಸಾಂಪಲ್ ಸಮ್ ಕೊಟ್ಟಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸಮ್ ಆಫ್ ಥರ್ಡ್ ಟರ್ಮ್ ಆ್ಯಂಡ್ ಸಮ್ ಆಫ್ ಫೋರ್ತ್ ಟರ್ಮ್ ಕೊಟ್ಬಿಟ್ಟು ಫೈಂಡ್ ದ ಫೋರ್ತ್ ಟರ್ಮ್ ಅಂತ ಕೇಳಿದರೆ, ಎ ಎನ್ ಅಥವಾ ಲಾಸ್ಟ್ ಟರ್ಮ್ ಅಂತ ಕೇಳಿದರೆ ನೀವು ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಎ ಎನ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1. ಮತ್ತೊಂದು ಅರ್ಥಮೆಟಿಕ್ ಮೀನ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ 2. ಓಕೆ, ಥಿಯರಮ್ ಸ್ಟೇಟ್ಮೆಂಟ್ ಕಲ್ತಿರಬೇಕು. ಸ್ಟೇಟ್ಮೆಂಟ್ ಕಲ್ತ್ರೇ ನಿಮಗೆ ಏನು ಮಾಡಲಿಕ್ಕಾಗೋದು, ಥಿಯರಮ್ ಬರೀಲಿಕ್ಕಾಗೋದು. ಸೊ ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್, ಎ ಕ್ರೈಟೀರಿಯಾ. ಏಕೆ ಅಂತ ಹೇಳಿದ್ರೆ ಎ ಕ್ರೈಟೀರಿಯಾ ನಿಮ್ಗೆ ಎಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ, ಇಲ್ಲಿ ನೋಡ್ಕೊಳ್ಳಿ ಮಕ್ಕಳೇ, ಕರೆಸ್ಪಾಂಡಿಂಗ್ ಥೇಲ್ಸ್ ಥಿಯರಮ್ ನೀವು ಕಲ್ತಿರ್ತೀರ. ಯಾಕೆಂತೇಳಿದ್ರೆ ಅದಕ್ಕೆ ಅದರಲ್ಲಿ ಏನು ಕನ್ಫ್ಯೂಷನ್ ಬರೋಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಸ್ಟೇಟ್ಮೆಂಟ್ ನೋಡಿ ಥಿಯರಮ್ ಬರೆಯೋಕ್ಕೆ ಹೋಗುವಾಗ ಎ ಕ್ರೈಟೀರಿಯಾದಲ್ಲಿ ಇಂಪಾರ್ಟೆಂಟ್ ನೋಟ್ ದ ಪಾಯಿಂಟ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆಗಿದ್ದರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಅಂತ ನೀವು ಪ್ರೂವ್ ಮಾಡಬೇಕಾದ್ರೆ ಎ ಕ್ರೈಟೀರಿಯಾ ಫಸ್ಟ್ ಏನು ಬರುತ್ತೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ. ಎಸ್ ಕ್ರೈಟೀರಿಯಾದಲ್ಲಿ 3 sides ಆಫ್ ಒನ್ ಟ್ರಯಾಂಗಲ್ ಇಸ್ ಪ್ರಪೋರ್ಷನಲ್ ಟು 3 sides. ನೋಡಿ ಎಸ್ ಸೈಡ್ ಅರ್ಥ ಆಯ್ತಲ್ಲ, ಹಾಗೆ ಬಂದಿರುತ್ತೆ. ಎಸ್ ಇಫ್ ಒನ್ ಆ್ಯಂಗಲ್ ಆಫ್ ದ ಟ್ರಯಾಂಗಲ್, ನೋಡಿ ಅಲ್ಲಿ ಕೇಳೋದು ಸ್ಪೆಸಿಫಿಕಲಿ ಒನ್ ಆ್ಯಂಗಲ್, ಇಲ್ಲಿರೋದು ಒನ್ ಆ್ಯಂಗಲ್. ಓಕೆ, ಒನ್ ಆ್ಯಂಗಲ್ ಆಫ್ ಅ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಒನ್ ಆ್ಯಂಗಲ್ ಆಫ್ ದ ಅನದರ್ ಟ್ರಯಾಂಗಲ್. ದೆನ್ ದ ಸೈಡ್ಸ್ ಆಫ್ ದ ಇನ್ಕ್ಲೂಡಿಂಗ್ ದೀಸ್ ಆ್ಯಂಗಲ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ಇದು ಎಸ್ ಪಾಸ್ಲೇಟ್. ನೀವು ಕ್ವಶನ್ ಪೇಪರ್ನ ನೋಡಿ ಥಿಯರಮ್ ಬರಿಬೇಕಾದ್ರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಗೊತ್ತಿದ್ರೆ ನೀವು ಈಸಿಯಾಗಿ ಬರಿತೀರ. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮಿಟ್ರಿ, ಡಿಸ್ಟೆನ್ಸ್ ಫಾರ್ಮುಲಾ ಕಲ್ತಿರಬೇಕು. ಕನ್ಫ್ಯೂಷನ್ ಹೋಲ್ ಸ್ಕ್ವಯರ್ ಪ್ಲಸ್, ಇಲ್ಲಿ ಪ್ಲಸ್ ಸೈನ್ ಬರಿಬೇಕು. ಸೈನ್ ಬರೆಯೋದಿದ್ರೆ ತಪ್ಪಾಗುತ್ತೆ. y2 ಮೈನಸ್ y1 ಹೋಲ್ ಸ್ಕ್ವಯರ್. ನೆಕ್ಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ, ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್. ಸೊ ಏನು ನಂಬರ್ ಕೊಟ್ಟರು, ಈಗ 2 ನಂಬರ್ಸ್ ಕೊಟ್ಟಿದ್ದಾರೆ ಅಂತಂದರೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ 0 ಒರಿಜಿನ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ 0 ಆಗ ಫಾರ್ಮುಲಾ ಬಂದು √x² + y² ಆಗುತ್ತೆ. ಒಂದು ವೇಳೆ ನಂಬರ್ ಮಾತ್ರ ಕೊಟ್ಟಿದ್ದಾರೆ 4, 5 ಅಂತ ಕೊಟ್ಟಿದ್ರೆ ನೀವು √4² + y² ಅಂತ ಮಾಡಿ ಫೈಂಡ್ ಔಟ್ ಮಾಡ್ತೀರಾ ವ್ಯಾಲ್ಯೂ. ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ ಪಿ ಆಫ್ xy ಈಕ್ವಲ್ ಟು m1 x2 + m2 x1. ಸೊ ಈಸಿ ಟು ರಿಮೆಂಬರ್ 1 2 2 1 1 2 ಅಂತ ಹಾಕೊಳ್ಳಿ. ಬಟ್ ಇಲ್ಲಿ ಈ ಕಡೆ ಸೈಡ್ ಫಸ್ಟ್ ಒನ್ ಯಾವಾಗಲೂ ಎಕ್ಸ್ ಅಂತಲೇ ಬರಿಬೇಕು, ಇಲ್ಲಿ y ಅಂತ ಬರಿಬೇಕು. my ಅಂತ ಬರೆದು m+m ಅಂತ ಬರೆದು 1 2 2 1 1 2. ಯಾರು ಕಲ್ತಿಲ್ಲ ಅವ್ರು ಹೀಗೆ ಪರ್ಫೆಕ್ಟಾಗಿ ಕಲ್ತವ್ರಿಗೆ ನೋ ಪ್ರಾಬ್ಲಮ್. ಕಲಿಯೋದವ್ರು ಲಾಸ್ಟ್ ಮಿನಿಟ್ ಕಲ್ತವ್ರು ಜಸ್ಟ್ ಯು ಕ್ಯಾನ್ ರಿಕಾಲ್ ಈಸಿಲಿ ಲೈಕ್ ದಿಸ್. ಓಕೆ, ದ ಮಿಡ್ ಪಾಯಿಂಟ್ ಫಾರ್ಮ್, ಇದು ಮಿಡ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಲಿಕ್ಕಿರುವಂಥ ಫಾರ್ಮುಲಾ x1 + x2 / 2 y1 + y2 / 2 ಅಂತ ಫಾರ್ಮುಲಾ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸಲ್ಲಿ ಸೈನ್ ತೀಟಾ ಅಂತ ಹೇಳಿದ್ರೇನು, ಆಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಕಾಸ್ ತೀಟಾ ಅಂತ ಹೇಳಿದ್ರೇನು, ಈ ಫಾರ್ಮುಲಾಸು ಪ್ಲಸ್ ಇದನ್ನು ವ್ಯಾಲ್ಯೂಸನ್ನು ಕಲ್ತ್ಕೊಳ್ಬೇಕು. ಫಸ್ಟ್ ವ್ಯಾಲ್ಯೂವನ್ನು ತೊಗೊಂಡ್ಬಿಟ್ರೆ, ಒಂದು ಸೈನ್ ತೀಟ ವ್ಯಾಲ್ಯೂವನ್ನು ತೊಗೊಂಡ್ರೆ ಕಾಸ್ ಜಸ್ಟ್ ಆಪೋಸಿಟ್ ಆಫ್ ಸೈನ್ ತೀಟಾ. ಸೊ 1 ಇಯರ್, ಸೊ √3/2 ಮತ್ತು 1/√2, ನೆಕ್ಸ್ಟ್ 1/2 0 ಬರುತ್ತೆ. ನೆಕ್ಸ್ಟ್ ಟ್ಯಾನ್ ತೀಟಾ ಅಂತ ಹೇಳಿದ್ರೆ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಆಗುತ್ತೆ. ರೆಸಿಪ್ರೋಕಲ್ ಅದನ್ನು ಸ್ವಲ್ಪ ಕಲ್ತ್ಕೊಂಡಿರ್ಬೇಕು. ಟ್ಯಾನ್ ತೀಟಾ ಅಂತ ಹೇಳಿದರೆ ನಿಮಗೆ ಪ್ರಾಬ್ಲಮ್ ಬರಬೇಕಾದ್ರೆ ಟ್ಯಾನ್ ತೀಟಾ ಅಂದರೆ ಸೈನ್ ತೀಟಾ ಬೈ ಕಾಸ್ ತೀಟಾ ಅದು ಗೊತ್ತಿರಬೇಕು. ನೆಕ್ಸ್ಟ್ ಕೊಸೆಕ್ ತೀಟಾ ಅಂತ ಹೇಳಿದ್ರೆ 1/ಸೈನ್ ತೀಟಾ. ಸೆಕ್ ತೀಟಾ ಅಂತ ಹೇಳಿದ್ರೆ 1/ಕಾಸ್ ತೀಟಾ. ಕಾಟ್ ತೀಟಾ ಅಂತ ಹೇಳಿದ್ರೆ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ. ಇದನ್ನು ಕಲ್ತಿರ್ಬೇಕು. ಇದು ಯಾಕೆ ಬೇಕಾಗುತ್ತೆ ಅಂತ ನಮಗೆ ಪ್ರೂವ್ ದ ಫಾಲೋಯಿಂಗ್ ಅಂತ ಕೇಳಿದಾಗ ಇದೆಲ್ಲ ಗೊತ್ತಿದ್ರೆ ನಮ್ಗೆ ಮಾಡಲಿಕ್ಕಾಗೋದು. ಮತ್ತು ಇಲ್ಲಿ ವ್ಯಾಲ್ಯೂಸನ್ನು ನಮಗೆ ಇದು ಗೊತ್ತಿದ್ಬಿಟ್ರೆ ನಮ್ಗೆ ಈಸಿಯಾಗಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಲಿಕ್ಕಾಗುತ್ತೆ. ಅರ್ಥ ಆಯ್ತಲ್ಲ, ಇದನ್ನು ಪರ್ಫೆಕ್ಟಾಗಿ ಕಲ್ತಿರ್ಬೇಕು. ಇದನ್ನು ಬಿಟ್ಟು ಹೋಗ್ಬಿಟ್ಟಿದೆ ಟ್ಯಾನ್ ತೀಟಾ ಅಂತ ಹೇಳಿದ್ರು. ನೆಕ್ಸ್ಟ್ ಈ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಕ್ವಲ್ ಟು 1 3 ಐಡೆಂಟಿಟೀಸ್. ಇದರಿಂದ 3ಯಿಂದ ಇನ್ನೂ ಟೂ ಮೋರ್ ಮಾಡ್ಬೋದು, ಅದನ್ನು ಸಹ ನೀವು ಕಲ್ತಿರ್ಬೇಕು. ಓಕೆ, ಟ್ಯಾಂಜೆಂಟ್ ಅಂತ ಹೇಳಿದ್ರೆ ಇಂಟರ್ಸೆಕ್ಟ್ ದ ಲೈನ್ ಎಟ್ ಓನ್ಲಿ 1 ಪಾಯಿಂಟ್. ದಿಸ್ ಇಸ್ ಇಂಪಾರ್ಟೆಂಟ್. ಎಟ್ ಓನ್ಲಿ 1 ಪಾಯಿಂಟಲ್ಲಿ ಯಾವಾಗ ಇಂಟರ್ಸೆಕ್ಟ್ ಆಗುತ್ತೋ ಅದನ್ನು ಟ್ಯಾಂಜೆಂಟ್ ಅಂತೇಳಿ. ಸೀಕೆಂಟ್ ಅಂತ ಹೇಳಿದ್ರೆ ಇಂಟರ್ಸೆಕ್ಟ್ ದ ಸರ್ಕಲ್ ಎಟ್ 2 ಪಾಯಿಂಟ್ಸಲ್ಲಿ ಸರ್ಕಲ್ ಇದಾಗುತ್ತೆ, ಅದು ಗೊತ್ತಿರಬೇಕು. ಟ್ಯಾಂಜೆಂಟ್ ಅಂತ ಹೇಳಿದ್ರೆ ಇಲ್ಲಿ ಹೀಗೆ ಹೋಗುತ್ತಲ್ವ, ನಾವು ಫಸ್ಟ್ ಥಿಯರಮ್ ಇದು ಟ್ಯಾಂಜೆಂಟ್. ಈಗ ಇದನ್ನು ಏನಂತ ಹೇಳ್ತೀವಿ, ಹೀಗೆ ಇಂಟರ್ಸೆಕ್ಟ್ ಆಗಿದೆ, ಇಂಟರ್ಸೆಕ್ಟ್ ಆಗಿ ಹೀಗೆ ಹೋಗ್ಬಿಟ್ಟಿದೆ, ಅದನ್ನು ಸೀಕೆಂಟ್ ಅಂತ ಹೇಳ್ತೀವಿ. ಓಕೆ, the tangent at any point of a circle is perpendicular, ಇದು first theorem, to the radius through the point of contact. The length of the tangents drawn, second theorem.
tangents drawn from an external point to a circle are equal. ಥಿಯರಮ್ ಎರಡು ಥಿಯರಮು ಪರ್ಫೆಕ್ಟಾಗಿ ಕಲ್ತಿರಬೇಕು. ಓಕೆ, ಏರಿಯಾ ರಿಲೇಟೆಡ್ ಟು ಸರ್ಕಲ್. ಫಸ್ಟ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ ಬರೋದಕ್ಕೆ ಏರಿಯಾ ಆಫ್ ಅ ಸರ್ಕಲ್ ಗೊತ್ತಿರಬೇಕು, ಪೈ ಆರ್ ಸ್ಕ್ವೇರ್ ಅಂತ. ನೆಕ್ಸ್ಟ್ ಏರಿಯಾ ಆಫ್ ಅ ಸೆಕ್ಟರ್ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಪೆರಿಮೀಟರ್ ಆಫ್ ಎ ಸರ್ಕಲ್ 2 pi r. ಲೆಂತ್ ಆಫ್ ದ ಆರ್ಕ್ ಥೀಟಾ ಡಿವೈಡ್ ಬೈ 360 ಇಂಟು 2 pi r. ಓಕೆ, ಪೆರಿಮೀಟರ್ ಕೊಟ್ಟಾಗ ಇಲ್ಲಿ 2 pi r ಇದ್ದ ಜಾಗದಲ್ಲಿ ಅದನ್ನು ಬರೆದ್ರೆ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಕಲ್ತಿರಬೇಕು. ನೆಕ್ಸ್ಟ್ ಏರಿಯಾ ಆಫ್ ಎ ಸಿಗ್ಮೆಂಟ್ ಆಫ್ ಎ ಸರ್ಕಲ್ ಈಕ್ವಲ್ ಟು ಏರಿಯಾ ಆಫ್ ಅ ಕರೆಸ್ಪಾಂಡಿಂಗ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ದ ಕರೆಸ್ಪಾಂಡಿಂಗ್ ಟ್ರಯಾಂಗಲ್. ಮಕ್ಕಳು ಇದಕ್ಕೆ ನಿಮಗೆ ಯು ಶುಡ್ ನೋ ದ ಡಯಾಗ್ರಾಮ್. ಹೇಗೆ ಅಂತ ಹೇಳಿದ್ರೆ, ಇದು ಸರ್ಕಲ್ ಅಂತ ತೊಗೊಂಡ್ರೆ ಇದು ಸೆಕ್ಟರ್, ಅವ್ರು ಕೇಳಿದ್ದು ಸಿಗ್ಮೆಂಟ್ ಅಂತ ಹೇಳಿದರೆ ಈ ಪ್ಲೇಸನ್ನು ಏನಂತ ಹೇಳ್ತೀವಿ, ಸಿಗ್ಮೆಂಟ್ ಅಂತ ಹೇಳ್ತೀವಿ. ಓಕೆನಾ? ಆಗ ನಾವು ಫುಲ್ ಏರಿಯಾ ಆಫ್ ಎ ಸೆಕ್ಟರನ್ನು ಕಂಡಿಡ್ದು ಮತ್ತು ಈ ಏರಿಯಾ ಆಫ್ ಅ ಟ್ರಯಾಂಗಲನ್ನು ಮೈನಸ್ ಮಾಡಿದ್ರೆ ನನಗೆ ಯಾವ್ದು ಸಿಗ್ತದೆ, ಏರಿಯಾ ಆಫ್ ಅ ಸಿಗ್ಮೆಂಟ್ ಸಿಗ್ತದೆ. ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ, ನೀವು ಇದನ್ನು ಸ್ವಲ್ಪ ಪರ್ಫೆಕ್ಟಾಗಿ ಕಲೀರಿ. ನೆಕ್ಸ್ಟ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ನೀವೆಲ್ಲ ಫಾರ್ಮುಲಾಸ್ ಕಲ್ತಿರ್ತೀರಾ ಅಂತ ತಿಳ್ಕೊಳ್ತೀನಿ, ಇಷ್ಟನ್ನು ಪರ್ಫೆಕ್ಟಾಗಿ ಕಲ್ತಿರಬೇಕು. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಲಾಸ್ಟ್ ಲೆಸನ್, ಅಲ್ಲಿ ಅರ್ಥಮೆಟಿಕ್ ಮೀನ್ ಸಿಗ್ಮಾ ಎಫ್ ಐ ಎಕ್ಸ್ ಐ ಬೈ ಸಿಗ್ಮಾ ಎಫ್ ಐ ಮೋಡ್ ಎಲ್ ಪ್ಲಸ್ F1 ಮೈನಸ್ F0 ಟು F1 ಮೈನಸ್ F0 ಇಂಟು ಮೈನಸ್ F2 ಇಂಟು ಹೆಚ್. ಮೀಡಿಯನ್ ಬಂದು ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಡಿವೈಡ್ ಬೈ ಎಫ್ ಇಂಟು ಎಚ್. ಓಕೆ, probability of an ಇದರಲ್ಲಿ ಕೇಳುವಂಥ ಕ್ವಶನ್, probability of a sure event 1, probability of an impossible event 0, for any event P of E plus P of E dash equal to 1. ಇದರಲ್ಲಿ ಪ್ರಾಬ್ಲಮ್ಸು ಕೇಳ್ತಾರೆ. ಇಲ್ಲೇನಾದ್ರು P of E ನ 1 ಅಂತ 0.5 ಅಂತ ಕೇಳಿದ್ರೆ P of E dash ಕಂಡುಹಿಡಿದ್ರೆ 1ಇಂದ ಮೈನಸ್ ಮಾಡಬೇಕು, ಅಥವಾ ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ರು 1ಇಂದ ಮೈನಸ್ ಮಾಡಬೇಕು. ಅರ್ಥ ಆಯ್ತಲ್ಲ? ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಪ್ರಾಬ್ಲಮ್ ಮಾಡೋದಕ್ಕಿಂತ ಮೊದಲು ಫಾರ್ಮುಲಾ ಬರೆಯೋದು ಇಂಪಾರ್ಟೆಂಟ್. P of E equal to N of E by N of S, ಅಥವಾ P of A ಅಂತ ತೊಗೊಂಡಿದ್ರೆ ನೀವು ಏನಂತ ಬರಿತೀರಾ, ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂತ ಬರಿತೀರ. ಓಕೆ, ಇದು ಒಂದು ಯಾವುದನ್ನು ಬೇಕಾದರೂ ಬರಿಬೋದು. ಪಿ ಆಫ್ ಎ ಈಕ್ವಲ್ ಟು ಎ ಇ ಇಲ್ಲಿ ಯಾವ ಅಕ್ಷರ ಬರಿತೀರೋ ಅದನ್ನೇ ಇಲ್ಲಿ ಬರೆದ್ರೆ ಆಯಿತು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಫಾರ್ಮುಲಾಸ್ ಆ್ಯಂಡ್ ಜಸ್ಟ್ ಫಾಸ್ಟ್ ರಿವಿಷನ್ ಆಫ್ all the chapters. Good luck children. Do well.